ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಂದ ಬರೆಯಲ್ಪಟ್ಟಿರುವ ಶ್ರೀ ಲಕ್ಷ್ಮೀ ಶೋಭಾನೆ ಅನ್ನುವ ಕೃತಿಯ ಅರ್ಥಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇಷ್ಟರ ತನಕ ನಾವು 65 ಪದ್ಯಗಳ ಅರ್ಥವನ್ನು ನೋಡಿದ್ದೇವೆ. ಇವತ್ತು 66ನೇ ಪದ್ಯದಿಂದ 70ನೇ ಪದ್ಯದ ತನಕ ಅರ್ಥವನ್ನು ನೋಡೋಣ ಸ್ನೇಹಿತರೆ. ಲಕ್ಷ್ಮೀ ದೇವಿ ಕ್ಷೀರಸಾಗರದಿಂದ ವರಮಾಲೆ ಇಟ್ಕೊಂಡು ಎದ್ದು ಬಂದಿದ್ದಾಳೆ. ರಾಕ್ಷಸರ ಕಡೆ ನೋಡ್ತಾನೂ ಇಲ್ಲ, ದೇವತೆಗಳ ಕಡೆ ನೋಡಿ ಅವರಲ್ಲಿರೋ ದೋಷಗಳನ್ನ ನೆನೆಸಿ ಮನಸ್ಸಲ್ಲೇ ಮುಂದಕ್ಕೆ ಬರ್ತಾ ನಾರಾಯಣನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾಳೆ. ಇವಾಗ 66ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ನಾರಾಯಣನಲ್ಲಿ ಯಾವ ದೋಷ ಇಲ್ಲ ಅಂತ ಸಂತೋಷವಾಗಿ ಮನಸ್ಸಲ್ಲಿ ನೆನ್ಸ್ಕೊಂತ ರಾಮನ ಪಾದವನ್ನು ಮನಸ್ಸಲ್ಲಿ ಸಂತೋಷವಾಗಿ ನೆನ್ಸ್ಕೊಂತ ಇದ್ದಾಳಂತೆ. ಇಲ್ಲಿ 2 ವಿಷಯಗಳಿದೆ ಸ್ನೇಹಿತರೆ. ಒಂದು, ರಾಮನನ್ನೇ ಯಾಕೆ ನೆನ್ಸ್ಕೋಬೇಕಾಗಿತ್ತು, ರಾಮನ ರೂಪವನ್ನೇ. ಯಾಕೆ ಅಂದ್ರೆ ನಾರಾಯಣ ಅನೇಕ ರೂಪಗಳಿದೆ, ಅದರಲ್ಲಿ ನಾರಾಯಣನನ್ನೇ ಯಾಕೆ ನೆನೆಸ್ಕೊಂಡ್ಲು ಅಂದ್ರೆ, ಒಂದು ಮದುವೆ ಆಗ್ಬೇಕಾಗಿರೋ ಹುಡುಗಿ ತನ್ನ ಗಂಡನಲ್ಲಿ ಏನೇನು ಲಕ್ಷಣಗಳಿರ್ಬೇಕು ಅನ್ಕೊಂತಾಳೋ ಅವೆಲ್ಲವೂ ರಾಮನಲ್ಲಿತ್ತು. ಪ್ರತಿಯೊಂದು ಗುಣಗನು ಒಳ್ಳೆ ಗುಣನೂ ಇತ್ತು. ಹಾಗಾಗಿ ಲಕ್ಷ್ಮೀ ದೇವಿ ಇವಾಗ ನಾರಾಯಣನಲ್ಲಿ ರಾಮನ ರೂಪ ನೆನ್ಸ್ಕೊಂತ ಇದ್ದಾಳೆ ಸಂತೋಷವಾಗಿ. ರಾಮನ ಪಾದವನ್ನೇ ಯಾಕೆ ನೆನ್ಸ್ಕೊಂತ ಇದ್ದಾಳೆ ಅಂದ್ರೆ, ಲಕ್ಷ್ಮೀ ದೇವಿಗೆ ನಾರಾಯಣನಲ್ಲಿರುವ ಅಮಿತವಾದ ಭಕ್ತಿಯಿಂದ ಯಾವಾಗ್ಲೂ ರಾಮನ ಪಾದವನ್ನೇ, ನಾರಾಯಣನ ಪಾದವನ್ನೇ ನೆನ್ಸ್ಕೊಂತ ಇರ್ತಾಳೆ. ಹೀಗೆ ಸಂತೋಷವಾಗಿ ಮನಸ್ಸಲ್ಲಿ ನೆನೆಸ್ಕೊಂತ ಶ್ರೀಕಾಂತ ಇದ್ದ ಜಾಗಕ್ಕೆ ಅಂದ್ರೆ ತನ್ನ ಪತಿ ಇರೋ ಜಾಗಕ್ಕೆ ನಡೆದಳು. ಇದು 66ನೇ ಪದ್ಯದಲ್ಲಿ ಶ್ರೀ ವಾದಿರಾಜರು ಹೇಳ್ತಾ ಇದ್ದಾರೆ. 67ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣು ಎಷ್ಟು ಸುಂದರವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದಾರೆ ಅಂದ್ರೆ, ಕೋಟಿ ಮನ್ಮಥರನ್ನು ಸೋಲಿಸ್ಬಿಡ್ಬೋದಂತೆ, ಅಂಥ ಸೌಂದರ್ಯ ಅಂತ ನಾರಾಯಣಂದು. ಇದು ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಮೇಕಪ್ ಇಂದಾನೆ ಏನೋ ಬಂದಿರೋ ಸೌಂದರ್ಯ ಅಲ್ಲ, ಇದು ಸ್ವಾಭಾವಿಕವಾಗಿ ನಾರಾಯಣನಲ್ಲಿರೋ ಸೌಂದರ್ಯ ಅಂತ ಲಕ್ಷ್ಮೀ ದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ನಾರಾಯಣನ ನೋಡಿ ಇವನೇ ತನ್ನ ಪತಿ ಯಾವತ್ತಿಗೂ ಅಂತ ಅನ್ಕೊಂತ ನಾರಾಯಣನ ಇರೋ ಕಡೆಗೆ ನಡೆಯಕ್ಕೆ ಶುರು ಮಾಡ್ತಾಳೆ. 68ನೇ ಪದ್ಯದಲ್ಲಿ ಸುತ್ತೂರ ದೇವತೆಗಳು ಕೂತಿರ್ತಾರೆ, ಅವ್ರನ್ನೆಲ್ಲ ನೋಡ್ತಾ ಇದ್ದಾಳೆ. ಹೊತ್ತು ಯಾರ ಕಡೆಗೂ ಏನ್ ಮನಸ್ಸು ಹೋಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಹೋಗಿ ತನ್ನ ಗಂಡನಾದ ಪುರುಷೋತ್ತಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. 69ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ತನ್ನ ಕೈಯಲ್ಲಿ ನಾನಾ ವಿಧವಾದ ಪುಷ್ಪಗಳು, ಸುಗಂಧ ಪುಷ್ಪಗಳ ಇಂದ ಮಾಡಿರೋ ಹಾರವನ್ನು ಇಟ್ಕೊಂಡು ಆಮೇಲೆ ನಾರಾಯಣನ ಕೊರಳಿಗೆ ಹಾಕಿದ್ಲು. ಇಲ್ಲಿ ಶ್ರೀ ನಾರಿ ಅಂತ ಇದ್ದಾರೆ ಲಕ್ಷ್ಮೀ ದೇವಿನ. ಶ್ರೀ ಅಂದ್ರೇನೆ ಲಕ್ಷ್ಮಿ ಅಲ್ವಾ, ನಾರಿ ಅಂದ್ರೆ ಮದುವೆ ಹುಡುಗಿ ಅನ್ನೋ ಅರ್ಥದಲ್ಲಿ ಕಂಪ್ಲೀಟ್ ಆಗಿ ಬರ್ಲಿ ಅಂತ ಶ್ರೀ ನಾರಿ ಅಂತ ಇದ್ದಾಳೆ. ಆಮೇಲೆ ಇನ್ನೊಂದು, ನಾರಾಯಣನಿಗೆ ಇಲ್ಲಿ ಕೊರಳು ಹೇಗಿದೆ ಅಂದ್ರೆ ಕುತ್ತಿಗೆ ಪಾರ್ಟ್ ಹಾರ ಹಾಕೋ ಕಡೆ ಹೇಗಿದೆ ಅಂತ ವಾದಿರಾಜರು ಇಲ್ಲಿ ವರ್ಣನೆ, ಒಂದು ಸುಂದರವಾದ ಪದವನ್ನು ಉಪಯೋಗಿಸಿದ್ದಾರೆ. ಪೀನ ಕಂದರ ಅಂತ. ಕಮ್ ಅಂದ್ರೆ ತಲೆ, ದರ ಅಂದ್ರೆ ಯಾವ್ದು ಹಿಡ್ಕೊಂಡಿರತ್ತೋ ಆ ತಲೆನ, ಸೊ ಆ ಕುತ್ತಿಗೆ ಪೋರ್ಷನ್. ಪೀನ ಅಂದ್ರೆ ಅಷ್ಟು ಸುಂದರವಾಗಿದಂತ ಜಾಗ, ಹಾರ ಹಿಡ್ಕೊಂಬೋ, ಹಾರ ಹಾಕೋ ಜಾಗ. ಮತ್ತೆ ಇಲ್ಲಿ ವಾದಿರಾಜರು ನಾರಾಯಣನ ತ್ರಿವಿಕ್ರಮರಾಯ ಅಂತ ಇದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ನಾರಾಯಣನ ಸಾಮರ್ಥ್ಯದ ಬಗ್ಗೆ ಹೇಳ್ತಾ ಇದ್ದಾರೆ, ಹಾಗಾಗಿ ತ್ರಿವಿಕ್ರಮರಾಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಲಕ್ಷ್ಮೀ ದೇವಿ ನಾರಾಯಣನಿಗೆ ಹಾರ ಹಾಕ್ಬಿಟ್ಟು ಇನ್ನೊಂದು ಬಾರಿ ಮತ್ತೆ ನಮಸ್ಕಾರ ಮಾಡಿದ್ಲಂತೆ. ಇಲ್ಲಿ ಯಾಕೆ ಪದೇ ಪದೇ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಲಕ್ಷ್ಮೀ ದೇವಿ ನಾರಾಯಣ ನಮ್ಗೆ ತಂದೆ ತಾಯಿ. ಸೊ ತಾಯಿ ನಮ್ಗೆ ಹೇಳ್ಕೊಡ್ತಾ ಇದ್ದಾಳೆ ತಂದೆಗೆ ನಾವು ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಪದೇ ಪದೇ ನಮಸ್ಕಾರ ಮಾಡಿ ನಮ್ಗೆ ಹೇಳ್ತಾ ಇದ್ದಾಳೆ ನಾವು ನಮಸ್ಕಾರ ಮಾಡ್ಬೇಕು ನಾರಾಯಣನಿಗೆ. ನಮಸ್ಕಾರ ಮಾಡೋದ್ರಿಂದ ಏನೇನು ಲಾಭ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಬಾರಿ ನಾರಾಯಣನಿಗೆ ನಮಸ್ಕಾರ ಮಾಡೋದ್ರಿಂದ ಆಯುಷ್, ವಿದ್ಯಾ, ಬಲ ಮತ್ತು ಕೀರ್ತಿ ಅಭಿವೃದ್ಧಿ ಆಗತ್ತೆ. ಹಾಗಾಗಿ ನಾರಾಯಣನಿಗೆ ಪದೇ ಪದೇ ನಾವು ನಮಸ್ಕಾರ ಮಾಡ್ತಾ ಇರ್ಬೇಕು ಅಂತ ಲಕ್ಷ್ಮೀ ದೇವಿ ನಮ್ಗೆ ಸೂಚಿಸ್ತಾ ಇದ್ದಾರೆ. 70ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ನಾರಾಯಣ ಮಾಡ್ಕೊಂಡಿರೋ
ಅಲಂಕಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನಾರಾಯಣ ಬಂಗಾರದ ವರ್ಣದ ವಸ್ತ್ರವನ್ನು ಹುಟ್ಟಿದ್ದಾನೆ. ಆಮೇಲೆ ವಿವಿಧ ರಕವಾದ ಆಭರಣಗಳನ್ನು ಹಾಕೊಂಡಿದ್ದಾನೆ. ಆಮೇಲೆ ನವರತ್ನ ಖಚಿತವಾದ ಕಿರೀಟವನ್ನಿಟ್ಕೊಂಡಿದ್ದಾನೆ. ಅಂಥ ನಾರಾಯಣನ ಲಕ್ಷ್ಮೀದೇವಿ ನೋಡ್ತಾ ಇದ್ದಾರೆ. ಇದಲ್ಲದೆ ಕಾಲಿಗೆ ದುಷ್ಟಮರ್ದನ ಎಂಬ ಕಡಿಯ ಹಾಕೊಂಡಿದ್ದಾನಂತೆ. ಯಾವಾಗ್ಲೂ ನಾರಾಯಣ ದುಷ್ಟರನ್ನ ಸಂಹಾರ ಮಾಡ್ತಾ ಇರ್ತಾನೆ. ಅದನ್ನೇ ತಾನು ಆಭರಣವಾಗಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿಯಲ್ಲಿ. ಶಿಷ್ಟರ ರಕ್ಷಣೆ ಮಾಡ್ತಾನೆ, ಅದನ್ನ ತೋಲಿಗೆ ಆಭರಣವಾಗಿ ಇಟ್ಕೊಂತಾನೆ. ಆಮೇಲೆ ಭಕ್ತರು ಮಾಡಿದ್ದು ಪ್ರಸಾದವನ್ನ ಸ್ವೀಕಾರ ಮಾಡಿ ಹೃದಯಕ್ಕೆ ಆಭರಣವಾಗಿ ಇಟ್ಕೊಂತಾನೆ. ಇಂಥ ಒಂದು ಅಲಂಕಾರ ಮಾಡ್ಕೊಂಡಿರೋ ಹರಿಗೆ ವಧುವಾದಲು ನಮ್ಮ ಲಕ್ಷ್ಮೀದೇವಿ. ಇವತ್ತು ನಾವು 66ನೇ ಪದ್ಯದಿಂದ 70ನೇ ಪದ್ಯದ ತನಕ ಅರ್ಥವನ್ನು ನೋಡಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.